ಈಗ ಆಪ್ಷನ್ ಎ ಪ್ರಿಡಿಕ್ಟಬಿಲಿಟಿ ಅಂಡ್ ಸರ್ಟನಿಟಿ ಅಂತ ಹೇಳಿದ್ರು. ಓಕೆ, ಈಗ ನೀವು ಒಂದು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿರ್ತೀರಾ ಅಂತ ಇಟ್ಕೊಳ್ಳೋಣ. ಪ್ರಾಜೆಕ್ಟ್ ಮಾಡ್ತಾ ಇರ್ಬೇಕಾದ್ರೆ ಹಿಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಪರ್ಫೆಕ್ಟ್ ಪ್ರಿಡಿಕ್ಟ್ ಮಾಡಕ್ ಆಗುತ್ತಾ? ಸ್ವಲ್ಪ ಚೇಂಜಸ್ ಆಗೇ ಆಗುತ್ತಲ್ವಾ? ಆಮೇಲೆ ಸರ್ಟೈನಿಟಿ ಅಂತಂದ್ರೇನು? ಕೆಲವೊಂದು ಕಂಡೀಷನ್ಸ್ 100% ಆಗೇ ಆಗುತ್ತೆ ಅಂತ ಹೇಳಕ್ ಆಗುತ್ತಾ? ಇಲ್ಲ ಅನ್ಸರ್ಟೈನ್. ಈಗ ಮನೆ ಕಟ್ಟಬೇಕಾರೆ ಯಾರೋ ಒಬ್ಬ ವ್ಯಕ್ತಿ ಕೆಳಗಡೆ ಬಿದ್ದ, ಅದು ಅನ್ಸರ್ಟೈನಿಟಿ, ನಾವ್ ಹೇಳಕ್ಕಾಗಲ್ಲ ಬಿದ್ದೇ ಬೀಳ್ತಾರೆ ಅಂತ ಹೇಳಕ್ಕಾಗತ್ತಾ? ನೋ. ದೆನ್ ಕಮಿಂಗ್ ಟು ಸೆಕೆಂಡ್ ಆಪ್ಷನ್, ಲ್ಯಾಕ್ ಆಫ್ ಚಾಲೆಂಜಸ್ ಅಂಡ್ ಅಬ್ಸ್ಟಾಕಲ್ಸ್. ಯಾವ್ದಾದ್ರು ಪ್ರಾಜೆಕ್ಟ್ ಚಾಲೆಂಜ್ ಇಲ್ದಲೇ ಇರೋದಿದ್ಯಾ? ಅಬ್ಸ್ಟಾಕಲ್ ಇಲ್ದಲೇ ಇರೋದಿದ್ಯಾ? ದೆನ್ ಕಮಿಂಗ್ ಟು ಲಾಸ್ಟ್ ಆಪ್ಷನ್, ಆಬ್ಸೆನ್ಸ್ ಆಫ್ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್. ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಇಲ್ದಲೇ ಯಾವ್ದಾದ್ರು ಪ್ರಾಜೆಕ್ಟ್ ಮಾಡಕ್ಕಾಗತ್ತಾ? ಇನ್ಫ್ಲೂಯೆನ್ಸ್ ಇದ್ದೇ ಇರುತ್ತೆ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್. ಈಗ ಫಾರ್ ಎಕ್ಸಾಂಪಲ್ ಮನೆ ಕಟ್ತಾ ಇದ್ದೀರಾ, ಎಕ್ಸ್ಟರ್ನಲ್ ಫ್ಯಾಕ್ಟರ್ ತುಂಬಾ ಮಳೆ ಬರ್ತಾ ಇದೆ ಅಂತಂದ್ರೆ ಕಟ್ಟಕ್ಕಾಗತ್ತಾ? ಇಲ್ಲ. ಸೊ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಇದ್ದೇ ಇರುತ್ತೆ. ಬಟ್ ಇದರಲ್ಲಿ ಕ್ಯಾರೆಕ್ಟರಿಸ್ಟಿಕ್ ಅಂತ ಹೇಳಿದ್ರೆ ರಿಸ್ಕ್ ಅಂಡ್ ಅನ್ಸರ್ಟನಿಟಿ ಹೇಳ್ತೀವಿ. ಯಾಕೆ? ರಿಸ್ಕ್ ಇಲ್ದಲೆ ಪ್ರಾಜೆಕ್ಟ್ ಇಲ್ಲ. ಆಮೇಲೆ ಯಾವ್ದಾದ್ರು ಕೆಲವೊಂದು ಇನ್ಸಿಡೆಂಟ್ಸ್ ನಾವು ಮುಂಚೆನೆ ಹಾಗೆ ಆಗುತ್ತೆ ಅಂತಾನೆ ಹೇಳಕ್ಕಾಗಲ್ಲ. ಇಟ್ ಇಸ್ ಅನ್ಸರ್ಟೈನ್. ಆದ್ರೂ ಆಗ್ಬೋದು, ಆಗ್ದೇನೂ ಇರ್ಬೋದು. ಸೊ ಹಾಗಾಗಿ ಆಪ್ಷನ್ ಸಿ. ದ ನೆಕ್ಸ್ಟ್, ವಾಟ್ ಈಸ್ ದ ರಿಲೇಶನ್ಶಿಪ್ ಬಿಟ್ವೀನ್ ರಿಸ್ಕ್ ಅಂಡ್ ಪ್ರಾಜೆಕ್ಟ್? ಏನಾಯ್ತಾ? ಹಾ, ಯಾರು ಕರೆಕ್ಟ್ ಆಗಿ, ಅದು ಕರೆಕ್ಟ್ ತಪ್ಪು ಒಟ್ಟಲ್ಲಿ ಫಸ್ಟ್ ಕ್ವಶನ್ ಗೆ ಆಪ್ಷನ್ ಸಿ, ಅದು ಕರೆಕ್ಟ್ ಆಗಿ ಬಬ್ಲಿಂಗ್ ಮಾಡಿದ್ರೆ ಮಾತ್ರ ಟಿಕ್ ಮಾರ್ಕ್ ಹಾಕಿ. ಅದು ರೈಟ್ ಮಾರ್ಕ್. ಎಲ್ಲಿ ರೈಟ್ ಮಾರ್ಕ್ ಹಾಕ್ಬೇಕಪ್ಪ ಅಂತಂದ್ರೆ, ಕ್ವಶನ್ ನಂಬರ್ 1 ಅಂತ ಇದೆಯಲ್ವಾ, 1 ರೈಟ್ ಆಗಿದ್ರೆ 1 ಮೇಲೆ ರೈಟ್ ಮಾರ್ಕ್, ತಪ್ಪಾಗಿದ್ರೆ ರಾಂಗ್. ಆಮೇಲೆ ಕರೆಕ್ಷನ್ ಮಾಡೋರು ತಪ್ಪ ಕರೆಕ್ಷನ್ ಮಾಡಬೇಡಿ. ಹಾ, ಕರೆಕ್ಟ್ ಬಬ್ಲಿಂಗ್ ಇರ್ಬೇಕು. ಆ ಬಬಲ್ ಬಿಟ್ಟು ಹೊರಗಡೆ ಆಚೆ ಇಂಕ್ ಹೋಗಿತ್ತು ಅಂತಂದ್ರು ಡೋಂಟ್ ಗಿವ್ ಇಟ್ 1 ಮಾರ್ಕ್. ಜಸ್ಟ್ ರೈಟ್ ಮಾರ್ಕ್ ಹಾಕ್ಬೇಕು, ಬಟ್ ಮಾರ್ಕ್ಸ್ ಕೌಂಟ್ ಮಾಡಿದಾಗ ಕನ್ಸಿಡರ್ ಮಾಡೋ ಹಾಗೆ. ದೆನ್ ಸೆಕೆಂಡ್ ಕ್ವಶನ್, ವಾಟ್ ಈಸ್ ದ ರಿಲೇಶನ್ಶಿಪ್ ಬಿಟ್ವೀನ್ ರಿಸ್ಕ್ ಅಂಡ್ ಪ್ರಾಜೆಕ್ಟ್? ಆಪ್ಷನ್ ಇ, ಪ್ರಾಜೆಕ್ಟ್ಸ್ ಎಲಿಮಿನೇಟ್ ಆಲ್ ರಿಸ್ಕ್ಸ್. ಆಪ್ಷನ್ ಬಿ, ಪ್ರಾಜೆಕ್ಟ್ಸ್ ಆರ್ ನಾಟ್ ಅಫೆಕ್ಟೆಡ್ ಬೈ ರಿಸ್ಕ್. ಆಪ್ಷನ್ ಸಿ, ಪ್ರಾಜೆಕ್ಟ್ ಇನ್ವಾಲ್ವ್ ಇನ್ಹರೆಂಟ್ ರಿಸ್ಕ್ಸ್. ಆಪ್ಷನ್ ಡಿ, ರಿಸ್ಕ್ ಕ್ಯಾನ್ ಬಿ ಕಂಟ್ರೋಲ್ಡ್ ಕಂಪ್ಲೀಟ್ಲಿ ಇನ್ ಪ್ರಾಜೆಕ್ಟ್ಸ್. ಆಪ್ಷನ್ ಸಿ. ಯಾಕೆ ಅಂತಂದ್ರೆ ಆಪ್ಷನ್ ಎ ನಲ್ಲಿ ಪ್ರಾಜೆಕ್ಟ್ ಅನ್ನೋದು ಕಂಪ್ಲೀಟ್ ರಿಸ್ಕ್ ನ ರಿಮೂವ್ ಮಾಡ್ಬಿಡುತ್ತೆ ಅಂತ ಹೇಳಕ್ ಆಗಲ್ಲ. ಆ ರಿಸ್ಕ್ ಜೊತೆನೆ ಪ್ರಾಜೆಕ್ಟ್ ನ ತಗೊಂಡ್ ಹೋಗ್ಬೇಕು, ಮಿನಿಮೈಸ್ ಮಾಡ್ಬೋದು ಅಷ್ಟೇನೆ. ಆಮೇಲೆ ಆಪ್ಷನ್ ಬಿ, ಪ್ರಾಜೆಕ್ಟ್ಸ್ ಆರ್ ನಾಟ್ ಅಫೆಕ್ಟೆಡ್ ಬೈ ರಿಸ್ಕ್ ಅಂತ ಇದೆ. ಹಾಗೆ ಆಗುತ್ತೆ, ಎಫೆಕ್ಟ್ ಆಗೇ ಆಗುತ್ತೆ. ರಿಸ್ಕ್ ಇತ್ತು ಅಂತಂದ್ರೆ ಎಫೆಕ್ಟ್ ಇದ್ದೇ ಇರುತ್ತಲ್ವಾ. ದೆನ್ ಆಪ್ಷನ್ ಡಿ, ರಿಸ್ಕ್ ಕ್ಯಾನ್ ಬಿ ಕಂಟ್ರೋಲ್ ಕಂಪ್ಲೀಟ್ಲಿ ಇನ್ ಪ್ರಾಜೆಕ್ಟ್ಸ್. ಕಂಪ್ಲೀಟ್ ಕಂಟ್ರೋಲ್ ಮಾಡಕ್ಕಾಗಲ್ಲ, ಬಟ್ ವಿ ಕ್ಯಾನ್ ಮಿನಿಮೈಸ್. ಆಗ್ತಕ್ಕಂತ ಈಗ ಕಂಪ್ಲೀಟ್ ಲಾಸ್ ನ ನಾವು ತಡೆಯಕ್ಕಾಗಲ್ಲ, ಬಟ್ ಆ ಲಾಸ್ ನ ಕಂಟ್ರೋಲ್ ಮಾಡೋದು ಹೆಂಗೆ ಅನ್ನೋದು ನಮಗೆ ಗೊತ್ತಿರಬೇಕು. ದೆನ್ ಓನ್ಲಿ ವಿ ಕ್ಯಾನ್ ಇನ್ಕ್ರೀಸ್ ಅವರ್ ಪ್ರಾಫಿಟ್ ಅಂತ ಹೇಳ್ಬೋದು. ದ ನೆಕ್ಸ್ಟ್ ಕಮಿಂಗ್ ಟು ಥರ್ಡ್ ಕ್ವಶನ್, ವಾಟ್ ಈಸ್ ದ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಆಫ್ ನಾರ್ಮಲ್ ಪ್ರಾಜೆಕ್ಟ್ಸ್? ನಾರ್ಮಲ್ ಪ್ರಾಜೆಕ್ಟ್ಸ್ ಅಂತಂದ್ರೆ ಏನಂತ ಹೇಳಿದೀವಿ? ಮಿನಿಮಮ್ ಬೇಕು. ಮುಂಚೆನೆ ಈಗ ಟೆಂಡರ್ ಅಲ್ಲೇ ಡಿಸೈಡ್ ಆಗ್ಬಿಟ್ಟಿರುತ್ತೆ ಎಷ್ಟು ಅಲೋಕೇಟ್ ಮಾಡ್ಬೇಕು ಅನ್ನೋದು. ಸೊ ಮಿನಿಮಮ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಬೇಕು. ಬಟ್ ಅದೇ ಕ್ರಾಶ್ ಪ್ರಾಜೆಕ್ಟ್ ಆಗಿದ್ರೆ ಮ್ಯಾಕ್ಸಿಮಮ್ ಅಮೌಂಟ್ ಬೇಕು. ಯಾಕಂದ್ರೆ ನಾನು ಅವಾಗಲೇ ಹೇಳಿದೀನಿ, ಇದೆಲ್ಲ ಹರಿಬರಿನಲ್ಲಿ ಇರ್ತದೆ ಪ್ರಾಜೆಕ್ಟ್. ಬೇಗ ಬೇಗ ಪ್ರಾಜೆಕ್ಟ್ ಮುಗಿಬೇಕು ಅಂತಂದ್ರೆ ನಾವು ದುಡ್ಡು ಖರ್ಚು ಮಾಡಕ್ಕೂ ಕೂಡ ರೆಡಿ ಇರಬೇಕು. ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಯಾವ್ದಾಗುತ್ತೆ? ಆಪ್ಷನ್ ಎ, ಮಿನಿಮಮ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಈಸ್ ರಿಕ್ವೈರ್ಡ್. The next, what is the main characteristic of project operations? Project operations ಯಾವ್ದು ಆಪ್ಷನ್? ಆಪ್ಷನ್ ಬಿ. ಯಾಕೆ? ನಾನು ಅವತ್ತೇ ಡಿಫರೆನ್ಸ್ ಹೇಳಿದ್ದೀನಿ. ಆಪರೇಷನ್ಗೂ ಪ್ರಾಜೆಕ್ಟ್ಗೂ ಏನ್ ಡಿಫರೆನ್ಸ್? ಆಪರೇಷನ್ ಈಸ್ ಎ ಆನ್ ಗೋಯಿಂಗ್ ಪ್ರೋಸೆಸ್. ಈಗ ಪ್ರಾಜೆಕ್ಟ್ ಅನ್ನೋದಕ್ಕೆ ಒಂದು ಸ್ಟಾರ್ಟಿಂಗ್ ಡೇಟ್, ಎಂಡಿಂಗ್ ಡೇಟ್ ಅನ್ನೋದು ಇರುತ್ತೆ, ಅದನ್ನ ಮುಗಿಸ್ಬಿಟ್ರೆ ಮುಗೀತು ಪ್ರಾಜೆಕ್ಟ್. ಬಟ್ ಆಪರೇಷನ್ಸ್ಗೆ ಏನು? ಅದ್ಯಾವಾಗ್ಲೂ ರಿಪಿಟೇಟಿವ್ ಅಲ್ವಾ? ಈಗ ಕ್ಲಾಸಸ್ ನಡೀತಿರೋದು ರಿಪಿಟೇಟಿವ್, ಬಟ್ ಬ್ಯಾಚ್ 2025 2026 ಇಟ್ಸ್ ಎ ಪ್ರಾಜೆಕ್ಟ್. ಸೊ ಹಾಗಾಗಿ ಇಟ್ಸ್ ಎ ಆನ್ ಗೋಯಿಂಗ್ ಅಂಡ್ ರಿಪಿಟೇಟಿವ್. ಇದೇ ಕ್ಲಾಸ್ ನಾವು ವರ್ಷ ರಿಪೀಟ್ ಮಾಡ್ತಾನೆ ಇರ್ತೀವಿ. ಸೊ ದಟ್ ಈಸ್ ವೈ ಸೆಕೆಂಡ್ ಆಪ್ಷನ್ ಬಿ, ದೇ ಇನ್ವಾಲ್ವ್ ongoing and repetitive activities. So then, next question, dash refers to the amount of efforts required to complete a project.
Exactly. Project scope, option C. Option C. ಹಾಕಿದ್ದೀರಾ? ಎಷ್ಟು ಜನ ಕರೆಕ್ಟ್ ಮಾಡಿದ್ದಾರೆ ನಿಮ್ಮ ಆನ್ಸರ್ ಕೀಸ್ಗಳಲ್ಲಿ? ಬಿಡಿ, ಸಿ ಯಾರು ಶೇಡ್ ಮಾಡಿದ್ರೆ ಬಿಟ್ಬಿಡಿ, ಶೇಡ್ ಮಾಡಿದ್ರೆ ಮಾತ್ರ ಕನ್ಸಿಡರೇಷನ್. ಓಕೆ, ಸೊ ಆಪ್ಷನ್ ಕ್ವಶನ್ ನಂಬರ್ 5 ಗೆ ಆಪ್ಷನ್ ಸಿ ಪ್ರಾಜೆಕ್ಟ್ ಸ್ಕೋಪ್. Then what is the purpose of defining project scope? Option A, to allocate project resources. Option B, to establish project timelines. Option C, to determine the boundaries of the project. Option D, to evaluate project risks and challenges. Boundaries. Exactly. Option C. Option C. ಸಿ ಪ್ರಾಜೆಕ್ಟ್ ಸ್ಕೋಪ್ ಅಲ್ಲಿ ನಾವ್ ಯಾವತ್ತು ಪ್ರಾಫಿಟ್ ಬರುತ್ತಾ ಲಾಸ್ ಬರುತ್ತಾ ಅಂತ ನೋಡಕ್ ಆಗೋದಿಲ್ಲ, ರೈಟ್? ಆಮೇಲೆ ಬರೀ ರಿಸ್ಕ್ ಇರುತ್ತೆ ಅಂತ ಮೈಂಡ್ ಅಲ್ಲಿ ಇಟ್ಕೊಂಡ್ಬಿಟ್ಟು ಪ್ರಾಜೆಕ್ಟ್ ಸ್ಕೋಪ್ ನ ಡಿಸೈಡ್ ಮಾಡಕ್ ಆಗಲ್ಲ. ಬಟ್ ಪ್ರಾಜೆಕ್ಟ್ ಸ್ಕೋಪ್ ಇರಿದ್ರೆ ನಾವು ಬೌಂಡ್ರಿ ಹಾಕೋಬಹುದು, ಓಕೆ ಇಷ್ಟರೊಳಗಡೆ ನಾವು ಮುಗಿಸ್ಬೇಕು ಅನ್ನೋದು ನಮ್ಗೆ ಬೌಂಡ್ರಿ ಇರುತ್ತೆ. ನೆಕ್ಸ್ಟ್ 7th ಕ್ವಶನ್, ವಾಟ್ ಈಸ್ ದ ಪ್ರೈಮರಿ ಆಬ್ಜೆಕ್ಟಿವ್ ಆಫ್ ಡಿಸಾಸ್ಟರ್ ಪ್ರಾಜೆಕ್ಟ್ಸ್? ಡಿಸಾಸ್ಟರ್ ಪ್ರಾಜೆಕ್ಟ್ ಅಂತಂದ್ರೆ ಏನು? ವಾಟ್ ಈಸ್ ಡಿಸಾಸ್ಟರ್ ಪ್ರಾಜೆಕ್ಟ್ಸ್? ಅಲ್ಲ, ಡಿಸಾಸ್ಟರ್ ಪ್ರಾಜೆಕ್ಟ್ ಅಂದ್ರೆ ಏನು? ಎಕ್ಸಾಕ್ಟ್ಲಿ, ಅನ್ಎಕ್ಸ್ಪೆಕ್ಟೆಡ್ ಆಗ್ಬಿಡುತ್ತೆ. ಈಗ ನ್ಯಾಚುರಲ್ ಕೆಲಾಮಿಟೀಸ್, ಭೂಕಂಪ, ಇದನ್ನೆಲ್ಲ ನಾವು ಎಕ್ಸ್ಪೆಕ್ಟ್ ಮಾಡಕ್ ಆಗತ್ತಾ? ಇಲ್ಲ. ಸೊ ಅದಾದಾಗ ನಾವ್ ಏನು ಆಬ್ಜೆಕ್ಟಿವ್ ಆಗಿರುತ್ತೆ? ಸೋಷಿಯಲ್ ಸರ್ವಿಸ್ ಇಸ್ ದ ಮೇನ್ ಆಬ್ಜೆಕ್ಟಿವ್ ಅಲ್ವಾ? ಆಮೇಲೆ ಮನೆಗಳಿರೋದಿಲ್ಲ ಎಷ್ಟೋ ಜನಕ್ಕೆ, ಅವರಿಗೆ ರಿಹ್ಯಾಬಿಲಿಟೇಷನ್ ಸೆಂಟರ್ಸ್ ಗಳನ್ನ ಮಾಡ್ತೀವಲ್ವಾ? ಸೊ ಹಾಗಾಗಿ ಆಪ್ಷನ್ ಸಿ, efficient rehabilitation of affected people or areas. ಅರ್ಥ ಆಯ್ತಾ? ಆನ್ಲೈನ್ ಅಲ್ಲಿ ಇರೋರಿಗೆ ಅರ್ಥ ಆಯ್ತಾ? ಯು ಸ್ಟಾರ್ಟ್ ಸೆಕ್ಷನ್. ಎವ್ರಿಬಡಿ ಪ್ಲೀಸ್ ಯು ಸ್ಟಾರ್ಟ್ ಸೆಕ್ಷನ್. ನೆಕ್ಸ್ಟ್ ಕ್ವಶನ್, which of the following is the true feature of a project? ಆಪ್ಷನ್ ಎಲ್ಲರಿಗೂ ಗೊತ್ತಿದೆ. ಆಪ್ಷನ್ ಸಿ, ಟೆಂಪ್ರವರಿ ಎಂಡಿವರ್. ಏನಕ್ಕೆ ಟೆಂಪ್ರವರಿ ಅಂತ ಹೇಳ್ತೀವಿ? ಬಿಕಾಸ್ ಇಟ್ ಈಸ್ ಹ್ಯಾವಿಂಗ್ ಎ ಸ್ಟಾರ್ಟಿಂಗ್ ಡೇಟ್ ಅಂಡ್ ಎಂಡಿಂಗ್ ಡೇಟ್. ಸೊ ಹಾಗಾಗಿ ಟೆಂಪ್ರವರಿ ಎಂಡಿವರ್. ಯಾವ್ದನ್ನ ಪರ್ಮನೆಂಟ್ ಅಂತ ಹೇಳ್ತೀವಿ? ಆಪರೇಷನ್ಸ್ ನ ಪರ್ಮನೆಂಟ್ ಅಂತ ಹೇಳ್ತೀವಿ. ಪ್ರಾಜೆಕ್ಟ್ ಈಸ್ ಎ ಡ್ಯಾಶ್, ಟೆಂಪ್ರವರಿ ಅಂಡ್ ಯೂನಿಕ್. ಯೂನಿಕ್ ಆಗಿರ್ಬೇಕು ಅಂತ ಹೇಳ್ತೀವಿ. ಬಟ್ ಅದೇ ರಿಪಿಟೇಟಿವ್ ಅಂತ ಬಂತು ಅಂತಂದ್ರೆ ಪರ್ಮನೆಂಟ್ ಅಂಡ್ ರಿಪಿಟೇಟಿವ್ ಎಲ್ಲಿರುತ್ತೆ? ಆಪರೇಷನ್ಸ್ ಅಲ್ಲಿ ಇರುತ್ತೆ. ಸೊ ಆಪ್ಷನ್ ಸಿ. ಇನ್ ಎಲ್ಲ ಕ್ವಶನ್ ಸಿನ ಬರ್ತಾ ಇದಾವ ಅಂತ. ಓಕೆ, ದೆನ್ 10th, a project involves option A, time and cost only. Option B, resources and time only. Option C, none of the options. Option D, time, cost and resources. Option D, time, cost and resources. The next, a blueprint is, it is a detailed plan. Option B, it is a detailed plan. The next one, project consultant is a. Option A, project manager. Option B, program manager. Option C, subject matter expert. Option D, both A and B. ಎಕ್ಸಾಕ್ಟ್ಲಿ, ಕನ್ಸಲ್ಟೆಂಟ್ ನಾವ್ ಯಾರ ಹತ್ರ ಹೋಗ್ಬಿಟ್ಟು ಕನ್ಸಲ್ಟೆಂಟ್ ಮಾಡ್ತೀವಿ? ಯಾರು ಆ ಸಬ್ಜೆಕ್ಟ್ ಅಲ್ಲಿ ಎಕ್ಸ್ಪರ್ಟ್ ಇದಾರೆ ಅವ್ರನ್ನ ತಾನೇ ನಾವು ಮಾಡೋದು. ಈಗ ಅವತ್ತೇ ಹೇಳಿದೆ, ಸಿವಿಲ್ ರಿಲೇಟೆಡ್ ಏನಾದ್ರು ವರ್ಕ್ ಇತ್ತಪ್ಪ ಅಂತಂದ್ರೆ ನಾವು ಸಿವಿಲ್ ಅಲ್ಲಿ ಎಕ್ಸ್ಪರ್ಟ್ ಇರೋರ್ನ ಹೋಗಿ ಕೇಳ್ತೇವೆ ಹೊರತು ಮೆಕ್ಯಾನಿಕಲ್ ಅಲ್ಲಿ ಇರೋರ್ನ, ಎಲೆಕ್ಟ್ರಿಕಲ್ ಇರೋರ್ನ ಹೋಗಿ ಕೇಳಿದ್ರೆ ಸೊಲ್ಯೂಷನ್ ಸಿಗುತ್ತಾ? ಅಂದ್ರೆ ಆ ರೆಸ್ಪೆಕ್ಟಿವ್ ಆ ಫೀಲ್ಡ್ ಅಲ್ಲಿ ಎಕ್ಸ್ಪರ್ಟ್ ಇದ್ದಾರನ್ನ ಹೋದ್ರೆ ಒಂಚೂರು ಅಡ್ವಾಂಟೇಜ್. ಇರ್ರಿಲೆವೆಂಟ್ ಪರ್ಸನ್ ಹತ್ರ ಹೋದ್ರೆ ಇಟ್ಸ್ ಎ ವೇಸ್ಟ್ ಆಫ್ ಟೈಮ್. ನೆಕ್ಸ್ಟ್ 13th question, who plays a major role in successfully completing the project? ಎಕ್ಸಾಕ್ಟ್ಲಿ, ಯಾರು ರೋಲ್ ಮೀನ್ಸ್ ಮೇಜರ್ ಆಗಿ ಪ್ಲೇ ಮಾಡೋದು? ಪ್ರಾಜೆಕ್ಟ್ ಮ್ಯಾನೇಜರ್. ಯಾಕಂದ್ರೆ ಪ್ರಾಜೆಕ್ಟ್ ಇನಿಷಿಯೇಷನ್ ಇಂದ ಪ್ರಾಜೆಕ್ಟ್ ಕ್ಲೋಸರ್ ವರ್ಗುನು ರೋಲ್ ಮಾಡೋದು ಯಾರು? ಮೇನ್ ಆಗಿ ಪ್ರಾಜೆಕ್ಟ್ ಮ್ಯಾನೇಜರ್. ನೆಕ್ಸ್ಟ್, ಆಸ್ ಅನ್ ಎಂಪ್ಲಾಯಿ ಪ್ರಾಜೆಕ್ಟ್ ಕನ್ಸಲ್ಟೆಂಟ್ ಈಸ್. Option A, an in-house employee. Option B, external agency. Option C, none of the above. Option D, either an in-house employee or an external agency.
ಆಪ್ಷನ್ ಡಿ, ಅವರು ಇನ್ ಹೌಸ್ ಕನ್ಸಲ್ಟೆಂಟ್ ಆದ್ರೂ ಆಗಿರ್ಬೋದು ಅಥವಾ ಯಾವ್ದಾದ್ರು ಎಕ್ಸ್ಟರ್ನಲ್ ಏಜೆನ್ಸಿನಾದ್ರೂ ನಾವು ತಗೊಂಡಿರ್ಬೋದು. ಅವರಿಂದ ಕೂಡ ನಾವು ಸಮ್ಟೈಮ್ಸ್ ಗೈಡೆನ್ಸ್ ತಗೋತೀವ ಇಲ್ವಾ ಎಕ್ಸ್ಟರ್ನಲ್ ಏಜೆನ್ಸೀಸ್ ಕಡೆಯಿಂದ. ಈಗ ಕನ್ಸಲ್ಟೆಂಟ್ ಅಂತ ಬಂದಾಗ ಇನ್ ಹೌಸ್ ಎಂಪ್ಲಾಯ್ ಆಗ್ತಾರೆ. ಈಗ ನಿನ್ನ ಹತ್ರ ನಾನು ಅಗ್ರಿಮೆಂಟ್ ಮಾಡಿಸ್ಕೊಂಡೆ ನೀನ್ ನನಗೆ ವರ್ಕ್ ಮಾಡ್ತೀಯ ಅಂತ ತಾನೆ. ಅಗ್ರಿಮೆಂಟ್ ಸೈನ್ ಹಾಕ್ಸ್ಕೊಂಡ್ರೆ ನೀನ್ ನನಗೆ ವರ್ಕ್ ಮಾಡ್ತೀಯ, ನಾನು ನಿನಗೆ ಪೇ ಮಾಡೇ ಮಾಡ್ತೀನಿ. ವಿತೌಟ್ ಮನಿ ನೀನ್ ಸುಮ್ನೆ ಸಜೆಷನ್ಸ್ ಕೊಡಲ್ಲ. ಎಕ್ಸ್ಟರ್ನಲ್ ಏಜೆನ್ಸೀಸ್ ಅಂತ ಬಂತಂದ್ರೆ ಅಗೇನ್ ಇಟ್ ಇಸ್ ಆಲ್ಸೋ ಎ ಕನ್ಸಲ್ಟೆಂಟ್. ಈಗ ನೀವು ಇನ್ ಹೌಸ್ ಕನ್ಸಲ್ಟೆಂಟ್ ಅಂತಂದ್ರೆ ಹೆಂಗೆ ಕನ್ಸಿಡರ್ ಮಾಡ್ತೀರಾ ಎಂಪ್ಲಾಯಿ ಅಂತ ಅಂದ್ಬಿಟ್ಟು, ಈಗ ಅವ್ರಿಗೂ ಕೂಡ ಪೇ ಮಾಡ್ತೀರಾ ಅಂತಂದ್ರೆ ದೇ ಆರ್ ಆಲ್ಸೋ ಎಂಪ್ಲಾಯೀಸ್. ಸೊ ಹಾಗಾಗಿ ಅಲ್ಲಿ ನೋಡಿ ಐದರ್ ಅಂತಂದ್ರೆ ಏನು, ಐದರ್ಗೂ ಡಿಫರೆನ್ಸ್ ಇದೆ ಅಲ್ವಾ. ಐದರ್ ಇನ್ ಹೌಸ್ ಕನ್ಸಲ್ಟೆಂಟ್ ಆದ್ರೂ ಆಗಿರಬಹುದು ಅಥವಾ ಎಕ್ಸ್ಟರ್ನಲ್ ಏಜೆನ್ಸೀಸ್ ಏನಾದ್ರೂ ಆಗಿರಬಹುದು. ಬರೀ ಒಂದು ಮಾತ್ರ ಚೂಸ್ ಮಾಡಿದ್ರೆ ಏನಾಗ್ಬಿಡುತ್ತೆ, ಆಪ್ಷನ್ ಡಿ ತುಂಬಾ ಅಪ್ರಾಪ್ರಿಯೇಟ್ ಆನ್ಸರ್. ನೀವು ಬರೀ ಫಸ್ಟ್ ಒನ್ ಮಾತ್ರ ಚೂಸ್ ಮಾಡಿದ್ರೆ ಏನಾಗುತ್ತೆ, ಆಪ್ಷನ್ ಡಿ ಅಲ್ಲ ಅನ್ನಂಗಾಗ್ಬಿಡುತ್ತೆ. ನೀವು ಬರೀ ಎಕ್ಸ್ಟರ್ನಲ್ ಏಜೆನ್ಸೀಸ್ ಹತ್ರ ಯಾರ ಹತ್ರ ನೀವು ಗೈಡೆನ್ಸ್ ತಗೊಳಲ್ವಾ. ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಮಾಡುವಾಗ ಎಷ್ಟೋ ಏಜೆನ್ಸೀಸ್ಗಳು ಟೈಅಪ್ ಆಗಿರುತ್ತೆ. ನೀವು ಬರೀ ಒಬ್ರ ಹತ್ರನೇ ನೀವು ಕೇಳ್ಕೊತಾ ಇರೋದಿಲ್ಲ ಪ್ರಾಜೆಕ್ಟ್ ಬಗ್ಗೆ, ಅದು ಇನ್ನೊಬ್ರ ಹತ್ರ ಹೋಗ್ಬಿಟ್ಟು ಒಪಿನಿಯನ್ ಕೇಳ್ತೀರಾ, ಅವ್ರ ಹತ್ರನೂ ಕರೆಕ್ಷನ್ಸ್ ಮಾಡಿಸ್ತಾ ಇರ್ತಾರೆ. ದ ನೆಕ್ಸ್ಟ್ 15, the person responsible for evaluating project parameters is project manager, program manager, project consultant, director. ಆಪ್ಷನ್ ಸಿ ಕನ್ಸಲ್ಟೆಂಟ್. ಈಗ ನೀವು ಗೈಡೆನ್ಸ್ ಕೇಳಕ್ಕೆ ಅಂತ ಹೋಗ್ತಾ ಇರ್ತೀರಲ್ಲಪ್ಪ, ಅವ್ರು ಹೇಳ್ತಾರೆ ಈ ತರ ಅಲ್ಲ ಈ ತರ ಮಾಡಿ ಅಂದ್ಬಿಟ್ಟು ಅವ್ರು ತಾನೇ ಕರೆಕ್ಟ್ ಮಾಡೋದು, ಗೈಡ್ ಮಾಡೋದು ಅವರು, ಅದನ್ನ ಫಾಲೋ ಮಾಡೋದು ಮ್ಯಾನೇಜರ್ಸ್ಗಳು. ಅವ್ರು ನಿಮಗೆ ಗೈಡ್ ಮಾಡ್ತಾರೆ ಈ ತರ ಮಾಡಿ ಈ ತರ ಇಲ್ಲ, ಕನ್ಸಲ್ಟೆಂಟ್ ನ ಇಟ್ಕೊಂಡಿರ್ತೀರ. ದ ನೆಕ್ಸ್ಟ್ 16, ಪ್ಲಾನಿಂಗ್, ಆರ್ಗನೈಸಿಂಗ್, ಡೈರೆಕ್ಟಿಂಗ್ and controlling the resource to accomplish the tasks or activities within the prescribed budget on time to deliver the expected outcome of the project is the role of. Yaar role adu? Project manager avardene. Project manager avardene. ನಾವ್ ಅವಾಗ್ಲೇ ಡಿಸ್ಕಷನ್ ಮಾಡ್ತಾ ಇರ್ಬೇಕಾದ್ರೆ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗುನು ಯಾರ್ದು ರೋಲ್ ಆಗಿರುತ್ತೆ ಅಂತ ಹೇಳಿದ್ವಿ, ಯಾರ್ದು ಮೇಜರ್ ರೋಲ್ ಇರುತ್ತೆ ಅಂತ ಹೇಳಿದ್ವಿ, ಪ್ರಾಜೆಕ್ಟ್ ಮ್ಯಾನೇಜರ್ ತಾನೆ. ಅದನ್ನೇ ಹಿಂಗ್ ಇಂಡೈರೆಕ್ಟ್ ಆಗಿ ಕೊಟ್ಟಿದ್ದೀನಿ, ಅದೆಲ್ಲ ಸೇರಿಸಿ ಹಂಗ ಹೇಳಿದ್ವಿ. ಈಗ ಇದ್ರಲ್ಲಿ ಹಿಂಗ್ ಹೇಳ್ತಾ ಇದೀವಿ ಅಷ್ಟೇ. 17, risk is an option A uncertain event, option B uncontrollable event, option C controllable event, option D both A and C. Both A and C, correct. ಅಂದ್ರೆ ಇದು ಒಂದು ಅನ್ಸರ್ಟೈನ್ ರಿಸ್ಕ್ ಬಂದೇ ಬರುತ್ತೆ, ಓಕೆ. ಅಂಡ್ ದೆನ್ ಕಂಟ್ರೋಲಬಲ್, ರಿಸ್ಕ್ ಬರೋದನ್ನ ಸ್ವಲ್ಪ ನಾವು ಕಂಟ್ರೋಲ್ ಮಾಡ್ಬೋದು, ಅನ್ಕಂಟ್ರೋಲ್ ಅಂತಾನೆ ಹೇಳಕ್ ಆಗೋದಿಲ್ಲ. ಓಕೆ, ಸೊ ಹಾಗಾಗಿ ಆಪ್ಷನ್ ಡಿ ಬೋತ್ ಎ ಅಂಡ್ ಸಿ. The next 18, which of the following are characteristic of project? Option A teamwork, unique, life cycle. Option B teamwork, definite profits and loss. Option C single person, certainty. Option D all of them. Definite ಅಂತ ಹೇಳಕ್ಕಾಗಲ್ವಲ್ಲ, ಯು ಮೇ ಗೆಟ್ ಮೋರ್ ಪ್ರಾಫಿಟ್ ಅಥವಾ ತುಂಬಾ ಲಾಸ್ ಆಗ್ಬೋದು. ಅಲ್ಲಿ ಡೆಫಿನೆಟ್ ಅಂತ ಹೇಳಿದೀವಿ, ಯು ಕೆನಾಟ್ ಪ್ರಿಡಿಕ್ಟ್ ಅಲ್ವಾ, ಇಷ್ಟೇ ಬರುತ್ತೆ ಅಂತ ಅಂದ್ಬಿಟ್ಟು. ಈಗ ನೋಡಿ ಬಂಗಾರದ ರೇಟು ಮೊನ್ನೆ ತಾನೇ ಎಷ್ಟು 8,500 ರೂಪಾಯಿ ಹೋಗಿತ್ತು, ಇವತ್ತಾಲೆ 8,200 ರೂಪಾಯಿ ಬಂದಿದೆ. ಪ್ರಾಫಿಟ್ ಅಂಡ್ ಲಾಸ್. ಈಗ ಅವತ್ತಿನ ದಿನ ಆರ್ಡರ್ ಕೊಟ್ಟವನಿಗೆ ಇವತ್ತಿನ ಪ್ರೈಸ್ ಹೋಲಿಸ್ಕೊಂಡ್ರೆ ಲಾಸ್, ಬಟ್ ಇವತ್ತಿನ ದಿನ ಆರ್ಡರ್ ಕೊಟ್ಟವನಿಗೆ ಮೊನ್ನೆ ದಿನ ಪ್ರೈಸ್ ನ ಕಂಪೇರ್ ಮಾಡ್ಕೊಂಡ್ರೆ ಪ್ರಾಫಿಟ್ ಅಲ್ವಾ. ಡಿಫೈನ್ ನಾವು ಮಾಡಕ್ ಆಗ್ತಾ ಇಲ್ಲ, ಬಟ್ ಪ್ರಾಫಿಟ್ ಬರುತ್ತೆ ಅನ್ನೋದು ಎಕ್ಸ್ಪೆಕ್ಟೇಷನ್ ಅಷ್ಟೇ, ಆದ್ರೂ ಆಗ್ಬೋದು ಲಾಸ್ ಆದ್ರೂ ಆಗ್ಬೋದು. ಸೊ ಆಪ್ಷನ್ ಎ ಇದಕ್ಕೆ. ಟೀಮ್ ವರ್ಕ್ ಇದ್ದೇ ಇರುತ್ತೆ, ಯೂನಿಕ್ ಆಗಿರುತ್ತೆ ಪ್ರಾಜೆಕ್ಟ್ ಅಂದ್ಮೇಲೆ. ಆಮೇಲೆ ಲೈಫ್ ಸೈಕಲ್ ಏನೇನಿದೆ ಲೈಫ್ ಸೈಕಲ್ ಅಲ್ಲಿ, ಫಸ್ಟ್ ಒನ್ ಏನು, ಪ್ರಾಜೆಕ್ಟ್ ಇನಿಷಿಯೇಷನ್, ದೆನ್ ಸೆಕೆಂಡ್ ಒನ್ ಪ್ರಾಜೆಕ್ಟ್ ಪ್ಲಾನಿಂಗ್, ಥರ್ಡ್ ಒನ್ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್, ಫೋರ್ತ್ ಒನ್ monitoring and controlling, and then last one project closure. So
Then next 19. Which of the following are the basic elements of operation? Option A operations, option B resources, option C conditions and restraints, option D all of them. ಎಲ್ಲವೂ ಇದು ರಿಪೀಟೆಡ್ ಕ್ವಶನ್, ಲಾಸ್ಟ್ ಟೆಸ್ಟ್ ಅಲ್ಲಿ ಸೇಮ್ ಕೊಟ್ಟಿದೆ. ನಿಮಗೆ ಬರ್ಸಿದೀನಿ ಕೂಡ, ಬೇಸಿಕ್ ಎಲಿಮೆಂಟ್ಸ್ ಯಾವ್ಯಾವು ಅಂತ ಅಂದ್ಬಿಟ್ಟು ಬರ್ಸಿದೀನಿ ಕೂಡ. ಆಪರೇಷನ್ಸ್ ಅಂತ ಇದೆ ಅಂತಲ್ವಾ ಒಂದು ಪ್ರಾಜೆಕ್ಟ್ ಅಂದಲ್ಲ. Then coming to 28th question, which of the following is project classification based on ownership? Exactly, ownership ಅಂತ ಬಂತು ಅಂದ್ರೇನು? ಪಬ್ಲಿಕ್ ಪ್ರೈವೇಟ್, ಪಬ್ಲಿಕ್ ಪ್ರೈವೇಟ್. ಈಗ ಪಬ್ಲಿಕ್ ಒಂದು ಎಕ್ಸಾಂಪಲ್ ಹೇಳಿ ನೋಡೋಣ. ಪಬ್ಲಿಕ್ ರೋಡ್ ಕೂಡ ಪ್ರೈವೇಟ್ ಅವ್ರ ಜೊತೆ ಟೆಂಡರ್ ಎಲ್ಲ ಟೈಅಪ್ ಆಗ್ತಾರ. ಗವರ್ಮೆಂಟ್ ಹಾಸ್ಪಿಟಲ್, ಗವರ್ಮೆಂಟ್ ಸ್ಕೂಲ್ಸ್. ಓಕೆ, ದೆನ್ ಪ್ರೈವೇಟ್ ಅಂತ ಬಂತು ಅಂದ್ರೆ ಪ್ರೈವೇಟ್ ಸ್ಕೂಲ್, ಪ್ರೈವೇಟ್ ಹಾಸ್ಪಿಟಲ್, ಆಮೇಲೆ ಇದೆಲ್ಲ ಬಿಲ್ಡಿಂಗ್ಸ್ ಅವೆಲ್ಲ ಪ್ರೈವೇಟ್ ಅವ್ರದೇ ಅಲ್ವಾ. ದೆನ್ ಪಬ್ಲಿಕ್ ಪ್ರೈವೇಟ್. ಪಬ್ಲಿಕ್ ಪ್ರೈವೇಟ್ ಅಂದ್ರೆ ಯಾವುದು? ಏರ್ಪೋರ್ಟ್ ಹೇಳ್ಬೋದು. ಏರ್ಪೋರ್ಟ್ ಇಸ್ ಅ ಪಬ್ಲಿಕ್, ಬಟ್ ಫ್ಲೈಟ್ಸ್ ಪ್ರೈವೇಟ್ ಕಂಪನಿ. ಅದನ್ನ ನಾವು ಪಬ್ಲಿಕ್ ಪ್ರೈವೇಟ್ ಓನರ್ಶಿಪ್ ಅಂತ ಕರಿತೀವಿ. ಇಲ್ಲಿ ಪಬ್ಲಿಕ್ ಅವ್ರು ಎಷ್ಟು ಆಕ್ಟ್ ಮಾಡ್ತಾರೆ ಅಂದ್ರೆ ಗವರ್ಮೆಂಟ್, ಪಬ್ಲಿಕ್ ಇನ್ ದ ಸೆನ್ಸ್ ಗವರ್ಮೆಂಟ್ ಎಷ್ಟು ಆಕ್ಟ್ ಆಗ್ತಾ ಇದೆಯೋ ಪ್ರೈವೇಟ್ ಅವ್ರಿಗೂ ಕೂಡ ಅಷ್ಟು ಶೇರ್ ಹೋಲ್ಡಿಂಗ್ಸ್ ಇರುತ್ತೆ. ಅದನ್ನ ನಾವು ಪಬ್ಲಿಕ್ ಪ್ರೈವೇಟ್ ಅಂತ ಹೇಳಿ. The next 21st question. See 28th ಗೆ ಆಪ್ಷನ್ ಬಿ ಹಾಕಿದ್ದೀರಾ ಎಲ್ಲರೂ? Then 21st question. Which of the following is project classification based on sector? Option A manufacturing, option B agricultural, option C service, option D all of them. Okay, ಇವನ್ನ ನಾವು ಪ್ರೈಮರಿ, ಸೆಕೆಂಡರಿ, ಟರ್ಷನರಿ ಅಂತಾನು ಕರಿತೀವಿ. ಒಟ್ನಲ್ಲಿ ಆಲ್ ಆಫ್ ದ ಎಬೋ. ಆಪ್ಷನ್ ಡಿ ಆಲ್ ಆಫ್ ದ ಎಬೋ. The next 22nd ಗೆ which of the following statements are correctly matched ಅಂತ ಕೇಳಿದೀನಿ. ಓಕೆನಾ? ಸೊ ಈಗ ಪ್ರಾಜೆಕ್ಟ್ ಪ್ಲಾನಿಂಗ್ ಅಲ್ಲಿ ಔಟ್ಕಮ್ ಏನಿರುತ್ತೆ? ಪ್ರಾಜೆಕ್ಟ್ ಪ್ಲಾನಿಂಗ್ ಅಲ್ಲಿ ಔಟ್ಕಮ್ ಏನಿರುತ್ತೆ? ಕರೆಕ್ಟ್ ಹೇಳಿ, ಕಾನ್ಫಿಡೆಂಟ್ ಆಗಿದೆ. The next ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಅಲ್ಲಿ ಏನಿರುತ್ತೆ? ಅಲ್ಲ, ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಅಲ್ಲಿ ಟಾಸ್ಕ್ ಕರೆಕ್ಟ್. ದೆನ್ ಪ್ರಾಜೆಕ್ಟ್ ಕ್ಲೋಸರ್ ಅಲ್ಲಿ ಏನಿರುತ್ತೆ? ಹ್ಯಾಂಡಿಂಗ್ ಓವರ್ ದ ಪ್ರಾಜೆಕ್ಟ್ ಅಲ್ವಾ ಕ್ಲೋಸರ್ ಅಲ್ಲಿ. ಬಟ್ ಇಲ್ಲಿ ನಾವು ತಪ್ಪು ಕೊಟ್ಟಿದೀವಿ, ಬ್ರೀಫ್ ಅಂತ ಅಂದ್ಬಿಟ್ಟು ತಪ್ಪು ಕೊಟ್ಟಿದ್ದೀನಿ ಆಪ್ಷನ್. ದ ನೆಕ್ಸ್ಟ್ ಪ್ರಾಜೆಕ್ಟ್ ಇನಿಷಿಯೇಷನ್ ಅಲ್ಲಿ ಏನಿರುತ್ತೆ? ಬ್ರೀಫ್ ಆಗಿ ಡಿಸ್ಕಷನ್ ಮಾಡುತ್ತೆ. ಸೊ ಈಗ ಕೊಟ್ಟಿರ್ತಕ್ಕಂಥ ಇದ್ರಲ್ಲಿ ಯಾವ್ಯಾವ್ದು ಮಾತ್ರ ಕರೆಕ್ಟ್ ಆಗಿ ಮ್ಯಾಚ್ ಆಗಿದೆ? ಆಪ್ಷನ್ 1 ಮೀನ್ಸ್ 1 and 2 ರೈಟ್ ಇದೆ, ಅದಕ್ಕೆ ಆಪ್ಷನ್ ಬಿ ಸಿ 1 and 2 ಓನ್ಲಿ. ಆಪ್ಷನ್ ಸಿ ಯಾರು ಹಾಕಿದ್ರು ಅವ್ರಿಗೆ ಮಾತ್ರ ರೈಟ್ ಹಾಕಿ. The next, which of the following is the correct chronological order of project life cycle phases ಅಂತ ಕೊಟ್ಟಿದ್ದೀನಿ. ಸೊ ಫಸ್ಟ್ ಏನಿರ್ಬೇಕು? ಇನಿಷಿಯೇಷನ್. The next ಏನಿರ್ಬೇಕು? ಪ್ಲಾನಿಂಗ್. ನೆಕ್ಸ್ಟ್ ಎಕ್ಸಿಕ್ಯೂಷನ್, ಮಾನಿಟರಿಂಗ್ ಅಂಡ್ ಕಂಟ್ರೋಲಿಂಗ್, ಕ್ಲೋಸರ್. ಸೊ ಆಪ್ಷನ್ ಯಾವುದು? ಆಪ್ಷನ್ ಸಿ. ಆರ್ಡರ್ ಚೆನ್ನಾಗಿ ನೆನ್ಪಿಟ್ಕೊಂಡಿರಿ. ನೋಡಿ ಆಪ್ಷನ್ಸ್ ಎಲ್ಲ ಹಿಂದೆ ಮುಂದೆನೆ ಕೊಟ್ಬಿಟ್ಟಿದ್ದಾರೆ, ಎಕ್ಸಾಮ್ ಅಲ್ಲಿ ಕೂತಾಗ ಕನ್ಫ್ಯೂಷನ್ ಆಗ್ಬಿಡುತ್ತೆ. Then which of the following is not a phase of project life cycle? Not a ಅಂತ ಕೇಳಿದೀವಿ. ಆಪ್ಷನ್ಸ್ ಪ್ರಾಜೆಕ್ಟ್ ಪ್ಲಾನಿಂಗ್, ಪ್ರಾಜೆಕ್ಟ್ ಮಾನಿಟರಿಂಗ್, ಪ್ರಾಜೆಕ್ಟ್ ಕ್ಲೋಸರ್. ಆಪ್ಷನ್ ಡಿ ನನ್. ಆಪ್ಷನ್ ಡಿ ನನ್, ಬಿಕಾಸ್ ಮೇಲ್ಗಡೆ ಕೊಟ್ಟಿರ್ತಕ್ಕಂಥವೆಲ್ಲವೂ ಕೂಡ ಫೇಸಸ್ ಇನ್ ಪ್ರಾಜೆಕ್ಟ್ ಲೈಫ್ ಸೈಕಲ್. Then 25th question. Quantifiable projects includes. Option A benefits are accountable. Option B it is very easy to understand. Option C easy to communicate. Option D all of them. All of them. ಯಾಕೆ ಹೇಳಿ? ಕ್ವಾಂಟಿಫೈಯಬಲ್ ಅಂದ್ರೆ ನಾವು ಮೆಜರಬಲ್ ಅಂತ ಹೇಳಿದೀವಿ. ಯಾವ್ದನ್ನ ನಾವು ಮೆಜರ್ ಮಾಡಕ್ಕಾಗುತ್ತೋ ಅಲ್ಲಿ ನಾವು ಅಕೌಂಟಬಿಲಿಟಿ ನೀಡಬಹುದು ಅಲ್ವಾ. ದ ನೆಕ್ಸ್ಟ್ ಆಮೇಲೆ ಈಸಿ ಟು ಅಂಡರ್ಸ್ಟ್ಯಾಂಡ್ ಅಂತ ಇದ್ದೇ ಇರುತ್ತೆ. ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದೆ ಅಂದ್ರೆ ಕಮ್ಯುನಿಕೇಶನ್ ಚೆನ್ನಾಗಿದ್ದೇ ಇರುತ್ತೆ ಅಲ್ವಾ ಸುನೀಶ್. ಆಮೇಲೆ ಪ್ರಾಜೆಕ್ಟ್ ಡಿಫರ್ಸ್ ಇನ್. ಪ್ರಾಜೆಕ್ಟ್ ಡಿಫರ್ಸ್ ಇನ್ ಆಪ್ಷನ್ ಎ ಕಾಂಪೋಸಿಷನ್ ಕಮ ಸ್ಕೋಪ್, ಆಪ್ಷನ್ ಬಿ ಟೈಪ್, ಆಪ್ಷನ್ ಸಿ ಸೈಜ್ ಅಂಡ್ ಟೈಮ್, ಆಪ್ಷನ್ ಡಿ ಆಲ್ ಆಫ್ ದ ಎಬೋ. ಯಾವುದು ಆಪ್ಷನ್? ಆಲ್ ಆಫ್ ದ ಎಬೋ. ಆಪ್ಷನ್ ಡಿ ಆಲ್ ಆಫ್ ದ ಎಬೋ. ಯಾಕೆ?
ಈಗ ನಿಮ್ಗೆ ಪ್ರಾಜೆಕ್ಟ್ ಟೈಪ್ ಗಳಲ್ಲೇ ತುಂಬಾ ಟೈಪ್ಸ್ ಡಿಸ್ಕಷನ್ ಮಾಡಿದೀವಲ್ವಾ? ಯಾವ್ಯಾವ್ದೆಲ್ಲ ಟೈಪ್ಸ್? ಬೇಸ್ಡ್ ಆನ್ ಓನರ್ಶಿಪ್, ಬೇಸ್ಡ್ ಆನ್ ಸೈಜ್, ಬೇಸ್ಡ್ ಆನ್ ಇನ್ವೆಸ್ಟ್ಮೆಂಟ್, ಬೇಸ್ಡ್ ಆನ್ ಸೆಕ್ಟರ್ಸ್, ಎಷ್ಟೊಂದು ಡಿಸ್ಕಷನ್ ಮಾಡಿದೀವಿ. ಅಂಡ್ ದೆನ್ ಸೈಜ್ ಅಂಡ್ ಟೈಮ್, ಲಾರ್ಜ್ ಸ್ಕೇಲ್, ಮೀಡಿಯಂ ಸ್ಕೇಲ್ ಅಂತೆಲ್ಲ ಮಾಡಿದೀವ. ಆಮೇಲೆ ಏನೋ ಲಾಂಗರ್ ಡ್ಯೂರೇಷನ್, ಆಮೇಲೆ ಏನೋ ಸ್ಮಾಲ್ ಡ್ಯೂರೇಷನ್, ಅದನ್ನು ಡಿಸ್ಕಷನ್ ಮಾಡಿದೀವ. ದೆನ್ ನೆಕ್ಸ್ಟ್ ಕಮಿಂಗ್ ಟು ಕಾಂಪೋಸಿಷನ್ ಕಮ್ ಸ್ಕೋಪ್, ಅದಂತೂ ಡಿಫರ್ ಆಗಿ ಆಗುತ್ತಲ್ವಾ ಪ್ರಾಜೆಕ್ಟ್ ಟು ಪ್ರಾಜೆಕ್ಟ್. ಸೊ ಹಾಗಾಗಿ ಆಪ್ಷನ್ ಡಿ, ಆಲ್ ಆಫ್ ದ ಎಬವ್. Then 27th question, major 3 dimensions of project performance: time, resources, scope. Option A. Option A. Then quality triangle means equilateral triangle. See, equilateral go right angle difference ಇದೆ. Equilateral ಅಂತಂದ್ರೆ ಏನು? All sides are equal ಅಂತ ಅಂದ್ಬಿಟ್ಟು. ಬಟ್ ರೈಟ್ ಆಂಗಲ್ ಅಂತಂದ್ರೆ ಏನು? ಓನ್ಲಿ ಒನ್ ಆಂಗಲ್ 90 ಡಿಗ್ರಿ ಇದ್ರೆ ಮಾತ್ರ ಅದನ್ನ 90 ಡಿಗ್ರಿ ಮೀನ್ಸ್ ರೈಟ್ ಆಂಗಲ್ ಟ್ರಯಾಂಗಲ್ ಅಂತ ಹೇಳ್ತೀವಿ. ಈಕ್ವಿಲ್ಯಾಟ್ರಲ್ ಅಲ್ಲಿ ಯಾವತ್ತು ಆಂಗಲ್ 90 ಡಿಗ್ರಿ ಬರಲ್ಲ, 60 ಇರುತ್ತೆ ಈಕ್ವಿಲ್ಯಾಟ್ರಲ್ ಅಲ್ಲಿ. ಸೊ ಆಪ್ಷನ್ ಎ, ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಸರೌಂಡೆಡ್ ಬೈ ವಾಟ್? ಟೈಮ್, ಕಾಸ್ಟ್, ಸ್ಕೋಪ್. Then 29, which of the following are important aspects of project? Important aspects. Option A. Option A. Option A, starting and ending time ಇರಬೇಕು, ಬಜೆಟ್ ಇರುತ್ತೆ, ಆಮೇಲೆ ಪಾರ್ಟೀಸ್ ಇನ್ವಾಲ್ವ್ಡ್ ಯಾರು ಅನ್ನೋದು ಯಾರ್ಯಾರು ಅನ್ನೋದು ಇರುತ್ತೆ. ಆಪ್ಷನ್ ಬಿ ಅಂತಲ್ಲ, ಪ್ರಾಫಿಟ್ ಅಂಡ್ ಲಾಸ್ ನೇ ನಾವು ಮೇನ್ ಆಗಿ ಮೋಟೋ ಇಟ್ಕೊಂಡು ಮಾಡೋಕ್ಕಾಗಲ್ಲ. ಕೆಲವೊಂದು ಪ್ರಾಜೆಕ್ಟ್ ನ ಇರ್ರೆಸ್ಪೆಕ್ಟಿವ್ ಪ್ರಾಫಿಟ್ ಅಂಡ್ ಲಾಸ್ ಮಾಡ್ಬೇಕಾಗುತ್ತೆ. ಈಗ ಸೋಷಿಯಲ್ ಸರ್ವಿಸ್ ಓರಿಯೆಂಟೆಡ್ ಪ್ರಾಜೆಕ್ಟ್ಸ್ ನಾವು ಪ್ರಾಫಿಟ್ ನೋಡೋಕ್ಕಾಗುತ್ತಾ? ಈಗ ಡಿಸಾಸ್ಟರ್ ಪ್ರಾಜೆಕ್ಟ್ ಅಂತ ನೋಡಿದ್ರಲ್ವಾ, ಡಿಸಾಸ್ಟರ್ ಪ್ರಾಜೆಕ್ಟ್ ಅಲ್ಲಿ ನಾವು ಮನಿನ ಎಕ್ಸ್ಪೆಕ್ಟ್ ಮಾಡಕ್ಕಾಗುತ್ತಾ? ಇಲ್ಲ. ದೆನ್ ನೆಕ್ಸ್ಟ್ ಆಪ್ಷನ್ ಸಿ ನಲ್ಲಿ ಏನಕ್ಕಲ್ಲ, ಅನ್ಡಿಫೈನ್ಡ್ ರೆಸ್ಪಾನ್ಸಿಬಿಲಿಟೀಸ್ ಅಂತ ಇದೆ. ಯಾವತ್ತು ರೆಸ್ಪಾನ್ಸಿಬಿಲಿಟೀಸ್ ನ ಇವ್ರಿಗೆ ಇದೇ ವರ್ಕ್ ಅಂತ ನಾವು ಅಸೈನ್ ಮಾಡ್ಬಿಡ್ಬೇಕು. ಓಕೆ, ಸೊ ಹಾಗಾಗಿ ಆಪ್ಷನ್ ಎ ಇದೆ. Then the last 38th question, who are project stakeholders? Yes, option C, individuals ಆದ್ರೂ ಆಗಿರ್ಬೋದು, ಗ್ರೂಪ್ ಆದ್ರೂ ಆಗಿರ್ಬೋದು, ಆರ್ ಇನ್ಸ್ಟಿಟ್ಯೂಷನ್ಸ್ ಅಂಡ್ ವೆಸ್ಟೆಡ್ ಇಂಟ್ರೆಸ್ಟ್ ಇನ್ ದ ಪ್ರಾಜೆಕ್ಟ್. ಆಪ್ಷನ್ ಸಿ. ಓಕೆ, ಈಗ ಏನ್ ಮಾಡಿ, ಬಾಟಮ್ ಅಲ್ಲಿ ಸಿಗ್ನೇಚರ್ ಆಫ್ ಇನ್ವಿಜಿಲೇಟರ್ ಅಂತ ಇದೆಯಲ್ಲ, ಅಲ್ಲಿ ಔಟ್ ಆಫ್ 30 ಎಷ್ಟು ಸ್ಕೋರ್ ಮಾಡಿದರೆ ಬರೆದು ಬಿಟ್ಟು ರೌಂಡ್ ಫೈನಲ್ ಹಾಕ್ಬಿಡಿ. ಫೈನಲ್ ಹಾಕ್ಬಿಡಿ. ಆಮೇಲೆ ಯಾರ್ಯಾರು ಬಬಲಿಂಗ್ ಕರೆಕ್ಟ್ ಆಗಿ ಮಾಡಿರ್ಲಿಲ್ಲ ಅದಕ್ಕೆ ಮಾರ್ಕ್ಸ್ ಕೊಡೋ ಆಗಿಲ್ಲ. ಈಗಲೇ ಹೇಳಿದ್ವಿ, ಶೇಡಿಂಗ್ ಔಟ್ ಸೈಡ್ ಹೋಗಿತ್ತು ಅಂತಂದ್ರೆ 2 ಬಾಕ್ಸ್ ಶೇಡ್ ಮಾಡಿದ್ದು ಒಂದೇ ಅಂತಂದ್ರೆ ಕನ್ಸಿಡರ್ ಮಾಡೋದಿಲ್ಲ. ಅಲ್ಲಿ ಸ್ಕ್ಯಾನರ್ ಕನ್ಸಿಡರ್ ಮಾಡೋದು. ಕರೆಕ್ಟ್ ಕೌಂಟ್ ಮಾಡಿ. ಆನ್ಲೈನ್ ಅಲ್ಲಿ ಇರೋರು ಎಷ್ಟು ಸ್ಕೋರ್ ಮಾಡಿದೀರಾ ಇವಾಗ ನೀವೇ ಹೇಳಿ. ಆಫ್ಲೈನ್ ಅಲ್ಲಿ ಇರೋರ್ದು ಇನ್ನೇನೋ ಸಿಗುತ್ತೆ. ಆನ್ಲೈನ್ ಅಲ್ಲಿ ಇರೋರು ಯೂಸ್ ಚಾಟ್ ಸೆಕ್ಷನ್ ಟೆಸ್ಟ್ ಹೇಗನ್ನಿಸ್ತು? ಎಸ್, ಇದು ಜಸ್ಟ್ ಯೂನಿಟ್ 1. ಕೊಡಿ ಎಲ್ಲರೂ ಕೊಡಿ.
ಸೊ ಆನ್ಲೈನ್ ಅವರಿಗೆ ಈಗ ನೆಕ್ಸ್ಟ್ IT ಸ್ಕಿಲ್ ಕ್ಲಾಸ್ ಇರುತ್ತೆ, ಟೈಮಿಂಗ್ಸ್ ಹಾಕ್ತೀನಿ. ಸೊ ವೇಟ್ ಫಾರ್ 15 minutes.